1 ಕೋಟಿ ಡೋಂಟ್ ವರಿ, ಇನ್ನು 24 ಲಕ್ಷ ಇದೆ. ಅದು ತುಂಬಾ ದೊಡ್ಡ ಅಮೌಂಟ್. ದೊಡ್ಡ ಅಮೌಂಟ್, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಇನ್ನು 2 ಉತ್ತರಗಳಿದ್ದಾವೆ. ಅದರಲ್ಲಿ ಯಾವುದು ಸರಿಯಾದ ಉತ್ತರ ನೋಡೋಣ ಬನ್ನಿ. ಟಾಪಾ ಇಲ್ಲ ಟ್ರಾಪಾ? ಟೆನ್ಷನ್ ಆಗ್ಬಿಡವ. 76 ಲಕ್ಷ ಕಳ್ಕೊಂಬಿಟ್ವಿ. ಹೋಗಿದ್ದಕ್ಕೆ ಚಿಂತೆ ಇಲ್ಲ, ಬಟ್ ಇದರಲ್ಲಿ ಯಾವ್ದಿದೆ ಅಂತ ನೋಡ್ರಿ. 618 ಅಂತ ಸುಮಾರು ಓದ್ದಂಗೆ ಜ್ಞಾಪಕ ಇದೆ. ಇಷ್ಟೊಂದು ದುಡ್ಡು ಕಳ್ಕೊಳ್ಳೋದು ತುಂಬಾ ನನ್ನ ಕೈಲಂತೂ ನೋಡೋಕ್ಕಲ್ಲ. ನೋಡಿ ಬಂದಿದೀವಿ, ಏನು ಮಾಡೋಕ್ಕಾಗಲ್ಲ. ನೀರ್ಗಿರ ಕುಡಿತೀರಾ? 24 ಲಕ್ಷ ಉಳಿಸ್ಕೊಂಡಿದ್ದೀರಿ. ತುಂಬಾ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಅದು ಕೂಡ ದೊಡ್ಡ ಅಮೌಂಟ್ ಅಂತ ಹೇಳಿದೆ. ಮುಂದೆ ನಾವು ಪ್ರಶ್ನೆಗಳನ್ನ ಅಥವಾ ಕ್ಯಾಟಗರಿನ ನೋಡೋಕೆ ಮುಂಚೆ ನಮ್ಮ ಪ್ರೇಕ್ಷಕರಿಗೆ ಒಂದು ಮಾಹಿತಿ ಕೊಡ್ತೀನಿ. ಪ್ರೇಕ್ಷಕರೇ, ನೀವು ಕೂಡ ಟಿವಿ ನೋಡ್ತಾ ನನ್ನ ಜೊತೆ ಆಡ್ಬೋದು ಅಂತ ನಾನು ಆರಂಭದಿಂದನೂ ಹೇಳ್ಕೊಂಬರ್ತೀನಿ. ಈಗ ಆಪ್ಷನ್ಗಳನ್ನ ಬರ್ಕೊಳ್ಳಿ. ಆಪ್ಷನ್ ಎ ಆಟೋ ರಾಜ, ಆಪ್ಷನ್ ಬಿ ಆಟೋ ರಮೇಶ, ಆಪ್ಷನ್ ಸಿ ಆಟೋ ಶಂಕರ್, ಆಪ್ಷನ್ ಡಿ ಆಟೋ ಲಕ್ಷ್ಮಣ. ನೀವು ಎಲ್ಲ ಬರ್ಕೊಂಡಿದ್ರಿ ಅಂತ ಕಾಣಿಸುತ್ತೆ. ನೀವು ಬರ್ಕೊಂಡಿರೋ ಎಲ್ಲ ಉತ್ತರಕ್ಕೆ ಪ್ರಶ್ನೆ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ. ಬಹಳ ಯಶಸ್ವಿಯಾಗಿ 3 ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಿ. ನಿಮ್ಮ ಹೆಜ್ಜೆ ಗುರುತು ಏನಿದೆ ಅಂತ ನೋಡೋಣ. 24 ಲಕ್ಷ ಇದೆ. 4 ಪ್ರಶ್ನೆಗಳಿದ್ದಾವೆ. ಈಗ 4ನೇ ಪ್ರಶ್ನೆಗೆ ರೂಲ್ ಚೇಂಜ್ ಆಗುತ್ತೆ. ಇದುವರೆಗೂ ನಿಮಗೆ 4 ಆಪ್ಷನ್ಸ್ಗಳಿತ್ತಲ್ಲ, ಇನ್ನು ಮುಂದೆ 3 ಇರುತ್ತೆ. ಅದ್ರಲ್ಲಿ ನೀವು 2ರಲ್ಲಿ ಮಾತ್ರ ಇಡಬೇಕು. ಒಂದು ಮಿಸ್ಪ್ಲೇ ಆಗ್ಬಿಡುತ್ತೆ. ಈ ರೂಲ್ಸು ನಿಮ್ಮ ಮೈಂಡಿಗೆ ಚೆನ್ನಾಗಿ ಹೋಯ್ತಾ? 4ನೇ ಪ್ರಶ್ನೆಗೆ ರೆಡಿನಾ? ರೆಡಿ ಸರ್. ಕ್ಯಾಟಗರಿ ನೋಡೋಣ. ಜನಪ್ರಿಯ ವ್ಯಕ್ತಿಗಳು, ರಾಜ್ಯಗಳು. ಕ್ಯಾಟಗರಿ ಬಂದು ಜನಪ್ರಿಯ ವ್ಯಕ್ತಿಗಳು, ರಾಜ್ಯಗಳು. ನಿನಗೆ ಹೇಳು, ಯಾವ್ದು ನಿಮ್ಮ ಕ್ಯಾಟಗರಿ? ನಿನಗೆ, ನೀನು ಸೆಲೆಕ್ಟ್ ಮಾಡು. ಜನಪ್ರಿಯ ವ್ಯಕ್ತಿಗಳು ಸರ್. ಜನಪ್ರಿಯ ವ್ಯಕ್ತಿಗಳು. ಜನಪ್ರಿಯ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಫಿಕ್ಸ್ ಆಗಿದ್ದೀರಾ. ಈಗ ಉತ್ತರ ಏನ್ ಬರುತ್ತೆ ಅಂತ ನೋಡೋಣ. ಓಕೆ ಸರ್. ದೀಪಿಕಾ ಪಡುಕೋಣೆ, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್. ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಏನ್ ಬರುತ್ತೆ ನೋಡೋಣ. ಪ್ರಶ್ನೆ: ಇವರಲ್ಲಿ ಕರ್ನಾಟಕದಲ್ಲಿ ಜನಿಸಿದ ವ್ಯಕ್ತಿ ಯಾರು? ನಿಮಗೆ ಉತ್ತರಗಳಿದ್ದಾವೆ. ದೀಪಿಕಾ ಪಡುಕೋಣೆ, ರಾಹುಲ್ ದ್ರಾವಿಡ್, ಜಾವಗಲ್ ಶ್ರೀನಾಥ್. ಹಾಕ್ಬಿಡು, ದೇವ್ರ ದಯೆಯಿಂದ ಹಾಕ್ಬಿಡು. ಅಲ್ವಾ, ನಿನಗೂ ಕಾನ್ಫಿಡೆನ್ಸ್ ಇದೆ ತಾನೆ? ದೀಪಿಕಾ ಪಡುಕೋಣೆ ವಾಸ್ ನಾಟ್ ಬಾರ್ನ್ ಇನ್ ಕರ್ನಾಟಕ. ಬೇಡ ಬೇಡ, ಇದ್ರೆ ಇರೋಣ, ಇಲ್ಲಾಂದ್ರೆ ಹೋಗೋಣ. ಯಾಕೆಂದರೆ ಇದು ಕರೆಕ್ಟ್ ಆನ್ಸರ್. ಜಾವಗಲ್ ಶ್ರೀನಾಥೇ ಹುಟ್ಟಿರೋದು ಕರ್ನಾಟಕದಲ್ಲಿ. ಇನ್ನು ಇವರಿಬ್ಬರು ಕರ್ನಾಟಕದಲ್ಲಿ ಹುಟ್ಟಿಲ್ಲ. ಕರ್ನಾಟಕದಲ್ಲಿ ಹುಟ್ಟಿಲ್ಲ. ಇವ್ರು ಹುಟ್ಟಿಲ್ಲಮ್ಮ. ನನಗೇನೋ ಕಾನ್ಫಿಡೆನ್ಸ್ ಇದೆ. ಬೇಡ, ಯಾಕೆ ತೆಗಿತೀಯ? ಬೇಡ. ನನಗಂತೂ ನಿನಗೆ ಕಾನ್ಫಿಡೆನ್ಸ್ ಇಲ್ವಾ? ಇದೆಯಾ? 27 ಸೆಕೆಂಡ್ ಇದೆ. ಮೈಂಡ್ ಹಾಕ್ಬಿಟ್ಟಿದ್ದೀವಿ. ವೇತ್ರು ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಆಗಿ ನಿಲ್ಲಿಸ್ಬಿಡಿ. 3 ಆಯ್ಕೆಗಳಲ್ಲಿ ಜಾವಗಲ್ ಶ್ರೀನಾಥ್ ಅವ್ರ ಮೇಲೆ 24 ಲಕ್ಷ ಇಟ್ಟಿದ್ರಿ. ರಾಹುಲ್ ದ್ರಾವಿಡ್, ದೀಪಿಕಾ ಪಡುಕೋಣೆ ಮೇಲೆ ಏನು ಇಟ್ಟಿಲ್ಲ. ಕ್ವಿಕ್ ಚೇಂಜ್ ಈಗಲೂ ಅವಕಾಶ ಇದೆ ನೋಡಿ. 30 ಸೆಕೆಂಡ್. ಏನಾದ್ರು ಅನುಮಾನ ಇದ್ರೆ ನೀವು ಬದಲಾಯಿಸ್ಕೋಬಹುದು. ನನಗೇನು ಬೇಡ ಸರ್. ಜಾವಗಲ್ ಶ್ರೀನಾಥ್ ಮೇಲೆ 24 ಲಕ್ಷ ಇಟ್ಟಿದ್ದೀರಿ. ಇನ್ನಿಬ್ಬರ ಮೇಲೆ ಏನು ಇಟ್ಟಿಲ್ಲ. ನಿಮ್ಮ ಉತ್ತರ ಏನು ಅಂತ ನೋಡೋಣ. 1-2 ಹೆಜ್ಜೆ ಮುಂದೆ ಬನ್ನಿ. ನಿಮ್ಮ ಉತ್ತರ ಜಾವಗಲ್ ಶ್ರೀನಾಥ್ 24 ಲಕ್ಷ. ಹೌದು ಅಲ್ವೋ ನೋಡೋಣ. ಚಾಪಾ ಇಲ್ಲ ಡ್ರಾಪಾ? ನನ್ನ ಕೈಲಿ ನೋಡಕ್ಕಾಗಲ್ಲ. ನೋಡಿ ನೋಡಿ ನೋಡಿ, ನನ್ನ ಕೈಲಿ ನೋಡಕ್ಕಾಗಲ್ಲ. ಏನಾಗಲ್ಲ, ನೋಡಿ ಪ್ಲೇ ಆಡ್ತಿದ್ದೀವಿ. ಅವಾಗಲೇ ತಪ್ಪಾಗಿತ್ತೇನೋ, ಈಗ ಸರಿ ಇದೆ ಅಂತ ಅನಿಸ್ತದೆ. ನೋಡ್ಬಿಡೋಣ. ನಾವು ತಪ್ಪಿಟ್ಟಿಲ್ಲ. ಜಾವಗಲ್ ಶ್ರೀನಾಥ್ ಅವರ ಮೈಸೂರು ಹತ್ರ ಇರೋ ಜಾವಗಲಲ್ಲಿ ಹುಟ್ಟಿದ್ದು. ಅವ್ರದ್ದು ಜಾವಗಲ್ ಅವ್ರದ್ದು. ಅದಕ್ಕೆ ನಾನು ದೀಪಿಕಾ ಪಡುಕೋಣೆ ಯಾವ್ದಪ್ಪ
ಅಲ್ಲ ಕರೆಕ್ಟ್ ಬಿಡು. ಒಂದಿದೆಯಲ್ಲ ಇಲ್ಲ ರಾಹುಲ್ ದ್ರಾವಿಡ್ದು ಬಾಗಿಲು ಓಪನ್ ಆಗೋಯ್ತು. ಹೋಗಾಯ್ತು. ದೀಪಿಕಾ ಪಡ್ಕೋಣೆ, ಜಾವಗಲ್ ಶ್ರೀನಾಥ್. 2 ಉತ್ತರಗಳಿದ್ದಾವೆ. ನಿಮ್ಮ ಉತ್ತರ ದೀಪಿಕಾ ಪಡ್ಕೋಣೆನ ಅಥವಾ ಜಾವಗಲ್ ಶ್ರೀನಾಥ? ಸರ್ ನಿಮ್ಮ ಉತ್ತರ ಟಾಪ ಇಲ್ಲ ಟಾಪ? ನಾನು ಸರ್ ನೀವೇ ನೋಡಿ, ನಾವು ನೋಡಲ್ಲ. ನಾವು ನೋಡಲ್ಲ. ಹೀರೋಗಿದ್ರೆ ಹಿರಿಯ ನೀಲ ಅಂದ್ರೆ ಹೋಗಿ ಅಂದ್ರೆ ಹೋಗ್ಬಿಡ್ತೀವಿ ಹಾಗೆ. ನಾವು ದೀಪಿಕಾ ಪಡ್ಕೊಂಡೆ, ಜಾವಗಲ್ ಶ್ರೀನಾಥ್. ನೀವು ಅಲ್ಲಿ ನೋಡಿ, ನಾನು ಇಲ್ಲಿ ನೋಡ್ತೀನಿ. ನಾನು ದೀಪಿಕಾ ಪಡ್ಕೊಂಡು ಅಲ್ಲಿ ನೋಡಿ, ಇಲ್ಲಿ ನೋಡಿ. ಅಮ್ಮಯ್ಯ, ಅಮ್ಮಯ್ಯ, thank you, sir. ತುಂಬ ಧೈರ್ಯವಾಗಿ ಆಡ್ಬಿಟ್ರಿ. ನಾನು ಡೆಫಿನೆಟ್ ಆಗಿ ನಿಮ್ಮ ಧೈರ್ಯನ ಮೆಚ್ತೀನಿ. ಈಗ ನೀವಿಬ್ರು ಕನ್ಫ್ಯೂಷನ್ ಆಗಿರಲಿಲ್ಲ. ಇಲ್ಲ ಸರ್, ಇಲ್ಲ ಕಾನ್ಫಿಡೆಂಟ್ ಆಗಿದೆ. ಈ 24 ಲಕ್ಷ ತುಂಬ ದೊಡ್ಡ ಅಮೌಂಟು. ಖಂಡಿತ ಸರ್, ದೊಡ್ಡ ಅಮೌಂಟ್. ಇದನ್ನ ಮುಂದೆ ಇಟ್ಕೊಂಡ್ರೆ ನಿಮ್ಗೆ ಏನು ಕನಸು ಕಾಣ್ತಾ ಇದೆ? ನನ್ನ ಜೊತೆ ಓದಿದವರು, ಈಗ ಕೆಲಸ ಮಾಡ್ತಿರೋರು ಎಲ್ಲರ ಹತ್ರ ಕಾರ್ ಇದೆ. ನಾವಿನ್ನೂ 2 ವೀಲರ್ಲೇ ಓಡಾಡ್ತಿದ್ದೀವಿ ಅನ್ನೋ ಫೀಲಿಂಗ್ ಇದೆ. ಬಹುಶಃ ಒಂದು ಕಾರ್ ತೊಗೊಂಡು ಇನ್ನು ಮಿಕ್ಕಿದ್ನ ನನ್ನ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡೋ ಕನಸು ಕಾಣ್ತಾ ಇದೆ ಮುಂದ್ಗಡೆ. ಈಗ ಭಾಳ ಚೆನ್ನಾಗಿ ನೀವು ಆಟನೂ ಆಡಿದ್ರಿ, ಒಳ್ಳೆ ಸಮಂಜಸವಾದ ಉತ್ತರನ ಕೊಟ್ರಿ. ನಾವು ಮುಂದಿನ ಪ್ರಶ್ನೆಗೆ ಹೋಗ್ಬೇಕು ಅಂದರೆ ಕ್ಯಾಟಗರಿ ನೋಡಬೇಕು. ಅದಕ್ಕೆ ಮುಂಚೆ ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ. ವೆಲ್ಕಮ್ ಬ್ಯಾಕ್. ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡಿರಿ, ಪವರ್ಡ್ ಬಾಯ್ ಕೈಲಾಸ್ ನ್ಯೂಜನ್ ಮೊಬೈಲ್ಸ್. ಈಗ ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗಬೇಕು ಅಂತ ನಿಮಗೂ ಕೂಡ ಕಾತರ ಇದೆ. ನಿಮ್ಮ ಹೆಜ್ಜೆ ಗುರುತು ಏನಿದೆ ಅಂತ ನೋಡೋಣ. 24 ಲಕ್ಷ ನಿಮ್ಮ ಹತ್ರ ಇದೆ. ನನ್ನ ಹತ್ರ 3 ಪ್ರಶ್ನೆಗಳಿದ್ದಾವೆ. 5ನೇ ಪ್ರಶ್ನೆಗೆ ಕ್ಯಾಟಗರಿ ಏನು ಅಂತ ನೋಡೋಣ. ಅರ್ಥಶಾಸ್ತ್ರ ವನ್ಯ ಪ್ರಾಣಿಗಳು. ಅರ್ಥಶಾಸ್ತ್ರ ಈ ಕ್ಯಾಟಗರಿಲಿ ಯಾವ್ದು ಆಯ್ಕೆ ಮಾಡ್ಕೊಂತೀವಿ? ಅಯ್ಯೋ, ನನಗೆ ಎಕನಾಮಿಕ್ಸ್ ಬಗ್ಗೆ ಏನು ಗೊತ್ತಿಲ್ಲ. ಪ್ರಾಣಿಗಳು ಕೊಟ್ಟೋಣ. ವನ್ಯ ಪ್ರಾಣಿಗಳು ಸರ್. ವನ್ಯ ಪ್ರಾಣಿಗಳು ನಿಮ್ಮ ಆಯ್ಕೆ ಫಿಕ್ಸು. ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಏನು ಬರುತ್ತೆ ನೋಡೋಣ. ನಾಗರಹೊಳೆ, ಬಂಡೀಪುರ, ಆಗುಂಬೆ. ನಿಮ್ಮ ಮುಂದೆ ಇರುವಂಥ 3 ಉತ್ತರಗಳು ನಾಗರಹೊಳೆ, ಬಂಡೀಪುರ, ಆಗುಂಬೆ. ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಏನು ಬರುತ್ತೆ ಅಂತ ನೋಡೋಣ. ಪ್ರಶ್ನೆ: ಸರ್ಪಶಾಸ್ತ್ರಜ್ಞ ಡಾಕ್ಟರ್ ರೋಮುಲಸ್ ವಿಕ್ಟಕರ್ ಅವರ ಪ್ರಕಾರ ಕರ್ನಾಟಕದ ಯಾವ ಊರು ಜಗತ್ತಿನ ಕಾಳಿಂಗ ಸರ್ಪದ ರಾಜಧಾನಿ? ಆಗುಂಬೆನಾ? ಆಗುಂಬೆ. ಅದು ನಾಗರಹೊಳೆ. ನಾನು ಹಾಕಿರಿ. ಅಲ್ಲ ಬೇಡ, ಇಲ್ಲ, ಡಿವೈಡ್ ಮಾಡಿ. ನಿನಗೆ ಗೊತ್ತಿದ್ರೆ ಇಲ್ಲಿ ಹಾಕ್ಬಿಡು. ಎಲ್ಲ ನಾಗರಹೊಳೆಗೆ ಹಾಕ್ಬೇಕಾ? ಬೇಡ, ನಿನಗೆ ಗೊತ್ತಿದ್ರೆ ಹಾಕಾಗ್ತದೆ. ನಿನಗೆ ಕಾನ್ಫಿಡೆನ್ಸ್ ಇದ್ರೆ ಹಾಕ್ಬಿಡ. ಟೈಮು ರನ್ ಆಗ್ತಾ ಇದೆ. 40 ಸೆಕೆಂಡ್. ಬಂಡೀಪುರ. ಇಲ್ಲ, ಆಗುಂಬೆ ಓದಿದ್ದೀನಿ ನಾನು. ಕಾನ್ಫಿಡೆಂಟ್ ಇದೆ. ಆದ್ರೂ ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸು ಹೇಳ್ತಿದೆ. ಕಾನ್ಫಿಡೆಂಟ್ ಇದ್ದಾಗ ಯಾಕೆ ದುಡ್ಡನ್ನು ಶೇರ್ ಮಾಡೋಣ? ಅದಕ್ಕೆ ಹಾಕ್ಬಿಡು. 2 ಇರಲಿ. ಆಪ್ಷನ್ ಇರಲಿ. ಅವೆರಡು ಇರಲಿನಾ? ಇಲ್ಲ, ಯಾವುದಕ್ಕೆ ಒಂದು ನಾವು ಬಿಡ್ಲೇಬೇಕಲ್ಲ. ಬಿಡ್ಲೇಬೇಕು. ಬಂಡೀಪುರ ಅಂತೂ ಅಲ್ಲ, ಆಗುಂಬೆ. ಬಾ, ಜಾಸ್ತಿ ಯೋಚನೆ ಮಾಡಿದ್ರೆ ಟೈಮ್ ಆಗ್ತಾ ಇದೆ. ಟೈಮ್. ಇಲ್ಲ, ಅದು ಆಗುಂಬೆ ಅಂತ ನೋಡ್ತಿದ್ದೀನಿ ನಾನು. ನಾಗರಹೊಳೆ ಆದ್ರೂ ಅಲ್ಲಿ ಸ್ಟಾಪ್ ಮಾಡಿಬಿಡಿ. ಟೈಮ್ ಬೇಕಾ? ಸ್ಟಾಪ್ ಮಾಡೋಣ. ಸ್ಟಾಪ್ ಇಟ್ ಸರ್. ಜಾಸ್ತಿ ಟೈಮ್ ಕೊಟ್ಟು ಸ್ಪೀಚ್ ಅಲ್ಲೇ ಜಾಸ್ತಿ ಓಡುತ್ತೆ. ಕಮ್ಮಿ ಸಮಯದಲ್ಲೇ ಬೇಗ ಇಲ್ಲ ಸರ್, ಮಾಡಿ ನನಗೆ ಇಟ್ಬಿಡಿ. ಆಗುಂಬೆ ಕಾನ್ಫಿಡೆಂಟ್ ಇದೆ. ನೋಡೋಣ, ನಿಮ್ಮ ಕಾನ್ಫಿಡೆನ್ಸ್ ಇಟ್ಟಿದ್ರಿ. ವರ್ಕ್ ಆಗುತ್ತೆ. ದುಡ್ಡು ಎಷ್ಟಿದೆ ಅಂತ ನೋಡೋಣ. ನಿಮ್ಮ 3 ಆಯ್ಕೆ ಅಲ್ಲಿ ನಾಗರಹೊಳೆ 4 ಲಕ್ಷ, ಆಗುಂಬೆ 20 ಲಕ್ಷ, ಬಂಡೀಪುರ ಬಿಟ್ಟಿದ್ದೀರಾ. ನೋಡೋಣ. ಇದಕ್ಕೆ ಮುಂಚೆ ಅಕಸ್ಮಾತ್ ನೀವೇನಾದ್ರೂ ಕ್ವಿಕ್ ಚೇಂಜ್ ತಗೋಬೇಕು ಅಂತ ಏನಾದ್ರು ಅನ್ಕೊಂತೀರಾ? ಚೇಂಜ್ ತಗೊಂಡು ಅದನ್ನ ಹಾಕ್ಬಿಡ. ಹಿಂದೇನು ತಗೊಂಡಿಲ್ಲ, ಈಗ ತಗೋಬೋದಾ? ಕ್ವಿಕ್ ಚೇಂಜ್
ಇಲ್ಲ ಕ್ವಿಕ್ ಚೇಂಜ್ ಆರನೇ ಬೇಡ ಬೇಡ ಪ್ರಶ್ನೆಗೆ ಇರ್ಲಿ ಇಟ್ಕೊಳ್ಳೋಣ. ಬಿಡಿ ಇರ್ಲಿ ಬಿಡಿ. ಸರಿ ಸರ್, ನಾವು ನೆಕ್ಸ್ಟ್ ಪ್ರಶ್ನೆಗೆ ಇಟ್ಕೋತೀವಿ. ಇನ್ನೊಂದು ಪ್ರಶ್ನೆ ಇದೆಯಲ್ಲ ಸರ್. ಹೋಮ್ ಮಿನಿಸ್ಟರ್ ಹೇಳಾಗೋಯ್ತಲ್ಲ. ಮುಗೀತು. 2 ಹೆಜ್ಜೆ ಮುಂದೆ ಬನ್ನಿ, ನಿಮ್ಮ ಉತ್ತರ ಏನು ಅಂತ ನೋಡೋಣ. ಟಾಪಾ ಇಲ್ಲ ಡ್ರಾಪಾ? ಕಾನ್ಫಿಡೆಂಟ್ ಆಗಿ ಹೇಳಿದ್ದೀನಿ. ನೀನು ಹೇಳಿದ್ಯಾ? ಮುಗೀತು. ಅದೇನೋ ಒಂಥರ ಡ್ರಾಪ್ ಅಂದ ತಕ್ಷಣ ಎಲ್ಲೋ ಇದಿಲ್ಲದೆ ಇರೋದನ್ನೆಲ್ಲ ತಲೆಗೆ ಸ್ಟಾರ್ಟ್ ಆಗೋದು. ಅದಿಲ್ಲ ಸಿ, ಅದು ಕಾನ್ಫಿಡೆಂಟ್ ಇದ್ದಾಗ ಇಟ್ಬಿಡ್ಬೇಕು. ಈಗ ನಾನು ಅದು 600 ಅಂದೆ ಅಷ್ಟೇ. ಇಲ್ಲ ಅದು ಇರ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಇದೀನಿ ನಾನು. ಹೌದಪ್ಪ ಕಾನ್ಫರ್ಮ್ ಇತ್ತು. ಸೇಫ್ ಆಗಿದ್ದೀವಿ. 2ರಲ್ಲಿ 3 ಆಯ್ಕೆಗಳಲ್ಲಿ ಒಂದು ಡೋರ್ ಓಪನ್ ಆಗೋಯ್ತು. ಇನ್ನು ನಾಗರಹೊಳೆ ಮತ್ತು ಆಗುಂಬೆ ಇದೆ. ಇಲ್ಲ, ಹೋಮ್ ಮಿನಿಸ್ಟರ್ ಜಿಂದಾಬಾದ್. ಇಲ್ಲ ಅವ್ರು ಹೇಳಿದ್ದಾರೆ. ಇದೇ ಕಾನ್ಫಿಡೆನ್ಸ್. ಅಕಸ್ಮಾತ್ ಯಾವ್ದಾದ್ರು ಒಂದು ಇದೆಯಲ್ಲ, ನಿಮ್ಮ ಧೈರ್ಯ ನಾನು ಮೆಚ್ತೀನಿ. 20 ಲಕ್ಷ ನಿಮ್ದಾಗಬೇಕು. ಓಕೆ ನಿಮ್ಮ ಉತ್ತರ ಆಗುಂಬೆ 20 ಲಕ್ಷ, ನಾಗರಹೊಳೆ 4 ಲಕ್ಷ. ಇದರಲ್ಲಿ ನೋಡೋಣ ಯಾವುದು ಟಾಪಾ ಇಲ್ಲ ಡ್ರಾಪಾ? ಅದು ಬೀಳ್ಬೇಕು. ಯಾವ್ದು ಬಿದ್ರು ದುಡ್ಡು ಬರುತ್ತೆ. ಯಾವ್ದು ಬಿದ್ರು ದುಡ್ಡು ಬರ್ತೇವೆ, ಬಟ್ ಅದು ಬಿದ್ದರೆ ನೋಡೋಣ ಬಿಡಿ. ಬೀಳ್ಲಿ ಬೀಳ್ಲಿ ಬೀಳ್ಲಿ, ಅದೇ ಬೀಳ್ಲಿ. ನೀವು ಅಲ್ಲಿಂದ ಕೂಡ ಕಾನ್ಫಿಡೆಂಟ್ ಇತ್ತು ನನಗೆ. ಆ ಹೆಸರು ಸ್ವಲ್ಪ ನನ್ನ ತಲೆ ಎಲ್ಲ ಒಂಚೂರು ಕೆಡಿಸ್ಬಿಡ್ತು. ನಾಗರಹೊಳೆ. ನಾನು ಅದು ಹೇಳಿದ್ನಲ್ಲ, ಕಾನ್ಫಿಡೆಂಟ್ ಇದ್ರೆ ಅದಕ್ಕೆ ಹಾಕ್ಬಿಡೋಣ. ಪ್ರೇಮ ಸಂಜಯ ಮರೆಯಲಾರೆ ನಾನು ಎಂದಿಗೂ, ಓ ಗೆಳೆಯನೇ ಓ ಗೆಳೆಯನೇ ಓ ಗೆಳೆಯನೇ ಗೆಳೆಯನೇ. ಬಹಳ ಅದ್ಭುತವಾಗಿ ಆಡಿದಿರಾ. ನಾನು ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಮಾತಾಡ್ಬಿಡ್ತೀನಿ. ಪ್ರೀತಿಯ ವೀಕ್ಷಕರೇ, ನಾನು ನಿಮಗೆ ಆಗಲೇ ಹೇಳಿದ್ದೆ 4 ಆಪ್ಷನ್ಗಳು. ಆ ಆಪ್ಷನ್ಗಳನ್ನ ಭಾಳ ಕೇರ್ಫುಲ್ಲಾಗಿ ಬರ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನ ನಾನು ಕೇಳ್ತೀನಿ ಅಂತ. ಈಗ ಮತ್ತೊಮ್ಮೆ ನಾನು ಆಪ್ಷನ್ಸ್ಗಳನ್ನ ಹೇಳ್ತೀನಿ. ಆಪ್ಷನ್ ಎ ಆಟೋ ರಾಜ, ಆಪ್ಷನ್ ಬಿ ಆಟೋ ರಮೇಶ, ಆಪ್ಷನ್ ಸಿ ಆಟೋ ಶಂಕರ್, ಆಪ್ಷನ್ ಡಿ ಆಟೋ ಲಕ್ಷ್ಮಣ್. ಈ ಉತ್ತರಗಳನ್ನ ಸರಿಯಾಗಿ ಬರ್ಕೊಂಡಿದ್ರಲ್ಲ, ಈ ಉತ್ತರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನ ನಾನು ಕೇಳ್ತೀನಿ. ಇದರಲ್ಲಿ ಯಾವುದು ಶಂಕರ್ ನಾಗ್ ನಟಿಸಿದ ಚಿತ್ರ? ಇನ್ನೊಂದು ಸರಿ ಹೇಳ್ತೀನಿ, ಇದರಲ್ಲಿ ಯಾವುದು ಶಂಕರ್ ನಾಗ್ ಅವರು ನಟಿಸಿದ ಚಿತ್ರ? ಸರಿಯಾದ ಉತ್ತರವನ್ನ ನಾಳೆ 12 ಗಂಟೆ ಒಳಗೆ ನಮಗೆ ನೀವು SMS ಮಾಡಬೇಕು. SMS ಕಳಿಸುವಂಥ ವಿಧಾನ KKT ಸ್ಪೇಸ್ ನಿಮ್ಮ ಆಪ್ಷನ್ ಸ್ಪೇಸ್ ನಿಮ್ಮ ಹೆಸರು ನಿಮ್ಮ ಊರು, ಇದನ್ನ 58585ಗೆ ಕಳಿಸ್ಕೊಡಿ. ಸರಿಯಾದ 10 ಉತ್ತರ ಯಾರು ಹೇಳ್ತಾರೋ ಅಂಥ ಅದೃಷ್ಟವಂತರಿಗೆ 5,000 ರೂಪಾಯಿ ಬಹುಮಾನ ಇದೆ. ಅದೃಷ್ಟಶಾಲಿಗಳ ಹೆಸರನ್ನು ನಾಳೆ ಅಲ್ಲ ನಾಡದ್ದು ಈ ಕೆಳಕಂಡ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಲಾಗುವುದು. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಈ ಗೇಮ್ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಅಂತ. ಸುನೀಲ್ ಕುಮಾರ್ ಮತ್ತು ಪಲ್ಲವಿಯವರು ಭಾಳ ಅದ್ಭುತವಾಗಿ ಆಡಿ ಈಗ ಇಲ್ಲಿ ಉಳಿಸ್ಕೊಂಡಿರೋಂಥ ಮೊತ್ತ 20 ಲಕ್ಷ. ಉಳಿದಿರೋಂಥ ಪ್ರಶ್ನೆ 2 ಪ್ರಶ್ನೆಗಳು. ಈ 20 ಲಕ್ಷನ ಉಳಿಸ್ಕೊಂತಾರ ಇಲ್ಲ ಬಿಟ್ಟು ಹೋಗ್ತಾರ ನೋಡೋಣ ನಾಳಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ವಿವೆಲ್ ಕೈಯಲ್ಲಿ ಕೋಟಿ ಹೇಳ್ಬಿಟ್ಟು ಹೊಡೆಯಿರಿ. ಪವರ್ಡ್ ಬಾಯ್ ಕೈಲಾಸ್ ನ್ಯೂಜನ್ ಮೊಬೈಲ್. ಗುಡ್ ನೈಟ್.